ಎಲ್ಲರಿಗೂ ನಮಸ್ಕಾರ. ಸಾರ್ಕ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಕಾಯಿ ಒಬ್ಬಟ್ಟು ಅಂದರೆ ಹೋಳಿಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನೀವು ಕೂಡ ಹಬ್ಬಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಟ್ರೈ ಮಾಡ್ಬೋದು. ಈ ಟಿಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ಏನು ಮಾಡ್ತೀನಿ, 1 ಕಪ್ ಚಿರೋಟಿ ರವೆನ ತೊಗೋತೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ನೆನೆಸ್ತೀನಿ. ಏಕೆಂದರೆ ಕಾಯಿ ಒಬ್ಬಟ್ಟು ಇದು ಏನಾಗುತ್ತೆ, ನಾರು ಥರ ಬರಲ್ಲ, ಸಾಫ್ಟ್ನೆಸ್ ಬರುತ್ತೆ. ಅದಕ್ಕೋಸ್ಕರ 1 ಕಪ್ಪು ದೊಡ್ಡ ಕಪ್ಪಿನ ಅಳತೆಯಲ್ಲಿ ಮೈದಾ ಹಿಟ್ಟನ್ನ ತೊಗೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ, ಯಾಕಂದರೆ ಕಲ್ಲರ್ಗೆ. ನಂತರ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ತೀನಿ, ಕಲಿಸ್ತೀನಿ. ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾ ಬರ್ತೀನಿ, ಏಕೆಂದರೆ ಅದು ಸಾಫ್ಟ್ನೆಸ್ ಬರುತ್ತೆ. ಇದನ್ನು ಕೈಯಲ್ಲಿ ಸ್ವಲ್ಪ ಅಲ್ಲಲ್ಲೇ ಬಬಲ್ಸ್ ಮಾಡಿ ಸ್ವಲ್ಪ ಹೊತ್ತು 1 ಅವರ್ ಮುಂಚಿಟ್ಬಿಡಿ. ಅಷ್ಟರಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ, ಕಾಯಿ ಒಬ್ಬಟ್ಟಿಂದ ಪಾಕ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು 1 ಕಪ್ಪಿನ ಅಳತೆಯಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಲೇಬಾರ್ದು ಫ್ರೆಂಡ್ಸ್, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. 1/4 ಲೋಟದಷ್ಟು ನಾನು ನೀರು ಹಾಕಿದ್ದೀನಿ. ಅದನ್ನು ಏನು ಮಾಡ್ತೀನಿ, ತಿರುಗಿಸ್ತಾ ಬರ್ತೀನಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ 1 ಲೋಟದಷ್ಟು ನೀರು ಹಾಕೋಕ್ಕೆ ಹೋಗಬೇಡಿ. 1/4 ಭಾಗದ ಅಳತೆ, ಕಾಫಿ ಟೀ ಕುಡಿತೀವಲ್ಲ ಅದರಲ್ಲಿ 1/4 ಭಾಗದಷ್ಟು ಅಳತೆಯಲ್ಲಿ ನೀರನ್ನು ಹಾಕೊಬೇಕು. ನೋಡಿ, ಹಾಕೊಂಡಾದ ನಂತರ ಪಾಕ ಬಂದಿದೆ. ಜಾಸ್ತಿ ಗಟ್ಟಿ ಪಾಕ ಬೇಡ, ಎಳ್ಳು ಪಾಕ, ಬೆಲ್ಲ ಕರಗೋಷ್ಟಾದರೆ ಸಾಕು. ಅದಾದ ನಂತರ 1 ಕಪ್ಪು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ, ನಾನು ಕೊಬ್ಬರಿನೂ ಹಾಕ್ಬೋದು ಬೇಕಂದವರು, ನಾನು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನಂತರ ಗಸಗಸೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಗಸಗಸೆ ಎಂತಕ್ಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಫ್ಲೇವರ್ಗೋಸ್ಕರ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಚೆನ್ನಾಗಿ ನೀಟಾಗಿ ಬೆಲ್ಲ, ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿ, ಗಸಗಸೆ ಇಷ್ಟನ್ನು ಹಾಕಿದ್ರೆ ಹೂರಣ ರೆಡಿಯಾಗುತ್ತೆ. ಇದಾದಮೇಲೆ ಯಾವ ರೀತಿ ಒಬ್ಬಟ್ಟನ್ನ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. 1 ಅವರ್ ನೆನೆಸಿಟ್ಟಿರ್ತೀವಲ್ಲ ಹಿಟ್ಟು, ಅದಕ್ಕೆ ಸ್ವಲ್ಪ ನೋಡಿ ಎಷ್ಟು ಸಾಫ್ಟ್ನೆಸ್ ಬಂದಿದೆ. ಎಣ್ಣೆ ಹಾಕ್ಕೊಂಡು ಮಧ್ಯದಲ್ಲಿ ಹೂರಣ ಹಾಕಿ ಅದನ್ನು ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಾದಮೇಲೆ ನೀಟಾಗಿ ರೌಂಡ್ ಶೇಪಲ್ಲಿ ಬರೋ ಥರ ನೀಟಾಗಿ ಕವರ್ ಮಾಡಿಕೊಂಡು ಅದನ್ನು ಕೈಯಲ್ಲಿ ಸುತ್ತ ಮಾಡಿ ಹಸಿಟ್ಟನ್ನ ಮತ್ತು ಇದು ಏನದು ಗ್ಯಾಪ್ ಕಾಣಿಸ್ಬಾರ್ದು ಹಿಟ್ಟು. ಇದಾದಮೇಲೆ ಏನು ಮಾಡಬೇಕು, ಅದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಪೇಪರ್ ಹಾಕಿ ತೀಡ್ತಾ ಬನ್ನಿ. ಕೈಯಲ್ಲೇ ಮಾಡಿ, ಕೈಯಲ್ಲೇ ಪ್ರೆಸ್ ಮಾಡಿ. ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಮತ್ತು ನಾವು ಇನ್ನೊಂದು ಟಿಪ್ಸ್ ಫಾಲೋ ಮಾಡಿದ್ದೀವಲ್ಲ, ಚಿರೋಟಿ ರವೆನ ಒಂದು 5 ನಿಮಿಷ ನೆನೆಸ್ಬಿಟ್ಟು, ಒಂದು 5 ನಿಮಿಷ 10 ನಿಮಿಷ ಸಾಕು, ನೆನೆಸ್ಬಿಟ್ಟು ಅದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಳಿತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿ, ಹೂರಣ ಯಾವ ಕಡೆನೂ ಹೋಗಿಲ್ಲ, ಒಂದೇ ಕಡೆ ಬರ್ತಾಯಿದೆ. ನಾವು ಯಾವ ಥರ ರೌಂಡ್ ಮಾಡ್ಕೊತೀವೋ ಆ ಥರ ನೀಟಾಗಿ ಬರುತ್ತೆ. ಇವಾಗ ಹಂಚು ಮೇಲೆ ಹಾಕಿ, ನಾನು ಒಬ್ಬಟ್ಟಿನ ಕವರ್ ಪೇಪರ್ನ ಯೂಸ್ ಮಾಡಿದ್ದೀನಿ ಇದಕ್ಕೆ, ಯಾಕಂದರೆ ಹಂಚು ಮೇಲೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಅಂತ. ನೋಡ್ತಾ ಇರ್ಬೋದು. ನೋಡಿ, ಹೋಳಿಗೆ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ. ನೀಟಾಗಿ ಸಾಫ್ಟ್ನೆಸ್ ಬರುತ್ತೆ ಫ್ರೆಂಡ್ಸ್. ಈ ಥರ ಟಿಪ್ಸ್ನ ಫಾಲೋ ಮಾಡಿ, ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಏನಂತಾರೆ, ಗರಿಯಾಗಿ ಬರಲ್ಲ, ಗಟ್ಟಿಯಾಗಿ ಬರಲ್ಲ, ಮತ್ತು ನಾರು ಥರನೂ ಬರಲ್ಲ. ಬೇಳೆ ಒಬ್ಬಟ್ಟು ನಾವು ಯಾವ ರೀತಿ ಮಾಡ್ತೀವೋ ಆ ಹಿಟ್ಟಿನ ಅದಕ್ಕೆ ಬರುತ್ತೆ. ಈ ಥರ ಟಿಪ್ಸ್ನ ಫಾಲೋ ಮಾಡಿ. ನೋಡ್ತಾ ಇರ್ಬೋದು, ಬಿಸಿ ಒಬ್ಬಟ್ಟು ಕಾಯಿ ಹೋಳಿಗೆ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.